SIT ರಿಸಲ್ಟ್ ಹೊರಗೆ ಬರಬೇಕಾಗಿದೆ, ರಿಪೋರ್ಟ್ ಹೊರಗೆ ಬರಬೇಕಾಗಿದೆ. ರಿಪೋರ್ಟ್ ಬಂದ ಮುಂದಿನಂತೆ ಚರ್ಚೆ ಆಗುವಂಥ ಇದ್ದಾವೆ. ಎಲ್ಲ ನೆಲೆಗಟ್ಟಿನಲ್ಲೇ ಸತ್ಯ ಹೇಳಿಸೋದು, ನ್ಯಾಯಪರವಾಗಿ ನಿಲ್ಲಿಸೋದು, ಅದನ್ನೇನಾದರೂ ಇವತ್ತು ಮಾಡಿದರೆ ಯೂಟ್ಯೂಬರ್ಗಳು ಅವ್ರು ತಪ್ಪಾಗಿರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಹೇಳೋದೆಲ್ಲ ಸತ್ಯ ಅಂತೂ ನಾನು ಅನ್ನೋದಿಲ್ಲ. ಆದರೆ ಸತ್ಯದ ಸಮೀಪ ಮಾತ್ರ ಇದ್ದಾರೆ ಅವರು, ಅಲ್ಲೇ ಸುತ್ತ ಹಾಕ್ತಾರೆ ಸತ್ಯ ಅನ್ನುವಂಥದ್ದು. ಮತ್ತಲ್ಲಿ ಅನೇಕ ಕೊಲೆಗಳಾಗಿದ್ದು, ಅನೇಕ ಭೂಮಿಯನ್ನು ಕಸುಕೊಂಡಿದ್ದು, ಅನೇಕ ಒಂದು ಮಕ್ಕಳ 17-18 ವಯಸ್ಸಿನ ಮಕ್ಕಳ ಹತ್ಯೆ ಆಗಿದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕುಮಾರಸ್ವಾಮಿಗಳಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಎಲ್ಲ BJP ನಾಯಕರಾಗಿರ್ಬೋದು, ಈ ನೆಲೆಯಲ್ಲಿ ಯಾಕೆ ನೀವು ಚಿಂತನೆ ಮಾಡ್ತಾ ಇಲ್ಲ? ಕೇವಲ ಇದನ್ನು ಷಡ್ಯಂತ್ರ ಅಂತ ಕರಿತಾ ಇದ್ದೀರಿ. ಇಲ್ಲಿವರೆಗೆ ಆದಿದ್ದೇನು? ಕೊಲೆಗಳ ಬಗ್ಗೆ ನಿಮ್ಮಲ್ಲಿ ಹುಡುಕಾಟ ಏನದ? ಅವಕ್ಕೆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು, ಸಿಗಬಾರ್ದು. ಸತ್ಯದ ಬಗ್ಗೆ ಮಾತಾಡಬಾರ್ದು. ಯೂಟ್ಯೂಬರ್ಗಳು ಹೇಳುತ್ತಿರ್ಬೋದು, ಅರ್ಧ ಸತ್ಯ ಅದು ನಿಶ್ಚಿತದ, ಆಗಿನ ಘಟನೆ ಸುಳ್ಳಲ್ಲ, ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸಣ್ಣದಾಗಿ ನೋಡುವಂಥ ಕೆಲಸ ಆಗಬಾರ್ದು. ಒಟ್ಟಾರೆ ನಾವು ಹೇಳೋದಿಷ್ಟ ಈ ಸಂದರ್ಭದಲ್ಲೇ ಇಲ್ಲೇ ಸತ್ಯ ಹೊರಗೆ ಬರಲಿ, ಸತ್ಯಕ್ಕೆ ಜಯ ಸಿಗಲಿ. ಸತ್ಯನ ದೇವರು, ಸತ್ಯನ ಧರ್ಮ. ಸತ್ಯ ಇಲ್ಲದಲ್ಲೇ ಯಾವ ಧರ್ಮವಿಲ್ಲ, ದೇವರಲ್ಲ, ಯಾವುದೂ ಇಲ್ಲ. ಸತ್ಯವೇ ದೇವರು. ಗಾಂಧೀಜಿಯವರು ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ತಾ ಆ ದಿಶೆಯಲ್ಲಿ ತನಿಖೆ ಆಗಲಿ, SIT ರಿಪೋರ್ಟ್ ಬರಲಿ, ಆನಂತರ ಮುಂದಿನ ಮಾತುಗಳು ಮತ್ತೊಮ್ಮೆ ಹೇಳ್ತಾ ಅದನ್ನು ಆದಷ್ಟು ದಿಶಾಬಲ್ ಮಾಡೋದು ಬೇಕಾಗಿಲ್ಲ, ದಾರಿ ತಪ್ಪಿಸೋದು ಬೇಕಾಗಿಲ್ಲ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ 15 ಥರ ಇದು ಸತ್ಯದ ಕೈಗೊಂಡು ವಂದನೆಗಳು.